ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇದು ಒಂದು ಕ್ಲೀನಿಂಗ್ ಮೋಟಿವೇಶನಲ್ ವಿಡಿಯೋ. ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಶುರುವಾಗಿದೆ ಅಂತ ಪಾರ್ಟ್ 1 ವಿಡಿಯೋನ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅನ್ನೋದಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಐ ಕಾರ್ಡಲ್ಲಿ ಕೂಡ ಲಿಂಕ್ನ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದು ಅದರ ಕಂಟಿನ್ಯೂಷನ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಮುಂಚಿತವಾಗಿ ಕೆಲವೊಂದು ಕ್ಲೀನಿಂಗ್ಸ್ ಎಲ್ಲನೂ ಮುಗಿಸ್ಕೊಳ್ತಾ ಇರ್ತೀನಿ. ಕಬೋರ್ಡ್ಸ್ ಒಳಗಡೆ ಇರ್ಬೋದು, ಈ ಡ್ರೆಸ್ಸಿಂಗ್ ಟೇಬಲ್, ಇದು ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಪಾರ್ಟ್ 1 ವಿಡಿಯೋದಲ್ಲಿ ಇದೆ. ಅದರ ಕಂಟಿನ್ಯೂಷನ್ ಈ ವಿಡಿಯೋದಲ್ಲಿ ರೂಮ್ ಕ್ಲೀನಿಂಗ್ ಮತ್ತು ಆರ್ಗನೈಸೇಷನ್ ಅನ್ನೋದು ಇಲ್ಲಿ ನೀವು ನೋಡ್ಬೋದು. ನಾನು ಪೂಜೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಸ್ತುಗಳನ್ನ ಯಾವ ಥರ ಜೋಡಿಸ್ಕೊಳ್ತೀನಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿ 1 by 1 ಬರ್ತಾ ಹೋಗುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಕ್ಲೀನಿಂಗ್ ಮಾಡ್ಕೊಳ್ಳೋ ಅಂಥ ದಿನ ನನ್ನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಜಸ್ಟ್ ಕೆಲವೊಂದು ಗ್ಲಿಮ್ಸ್ ಮಾತ್ರನೇ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಎಕ್ಸ್ಟ್ರಾ ಕ್ಲೀನಿಂಗ್ಸ್ ಎಲ್ಲ ಮಾಡ್ಕೊಳ್ಳೋ ಅಂಥ ದಿನ ಬೆಳಗಿನ ಜಾವನೇ ಎಲ್ಲ ಕೆಲಸಗಳನ್ನ ಮುಂಚಿತವಾಗಿ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮಧ್ಯಾಹ್ನಕ್ಕೆ ಬೇಕಾಗಿರುವಂಥ ಅಡುಗೆ ಮನೆ ಕ್ಲೀನಿಂಗ್ ಇದೆಲ್ಲ ಕೂಡ ನೀಟಾಗಿ ಒಂದು ಸೆಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಎಕ್ಸ್ಟ್ರಾ ಕ್ಲೀನಿಂಗ್ಸ್ ಅನ್ನೋದು ಪೀಸ್ಫುಲ್ಲಾಗಿ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಬೆಳಗಿನ ತಿಂಡಿ ಎಲ್ಲನೂ ಆಗಿದೆ. ಇಂದಿನ ದಿನ ಸಂಜೆ ಜೋಳ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದು ಇಟ್ಕೊಂಡಿದ್ವಿ. ಅದನ್ನೆಲ್ಲ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಕ್ಲಿಂಗ್ ರ್ಯಾಪ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ರ್ಯಾಪ್ ಮಾಡ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ಟೆಂಪೋಗಳಲ್ಲಿ ಆಟೋಗಳಲ್ಲೆಲ್ಲ ಕೂಡ ಮಾರ್ತಿರ್ತಾರೆ. ಅವ್ರ ಹತ್ರ ತೊಗೊಳೋದಾದರೆ 100 ರೂಪಾಯಿಗೆ 5ರಿಂದ ಹಿಡಿದು 8ವರೆಗೂ ಕೂಡ ಕೊಡ್ತಾರೆ. ಅಂದರೆ 8 ಜೋಳದವರೆಗೂ ಕೂಡ ಕೊಡ್ತಾರೆ. ಇದೇ ಜೋಳನ ನಾವು ಸೂಪರ್ ಮಾರ್ಕೆಟಲ್ಲಿ ತೊಗೊಳ್ತೀವಿ ಅನ್ನೋದಾದರೆ ಒಂದು ಜೋಳಗೆ ಮಿನಿಮಮ್ 20 to 50ವರೆಗೂ ಕೂಡ ಪೇ ಮಾಡಬೇಕಾಗತ್ತೆ. ಈ ಥರ ಜೋಳ ಸಿಕ್ತಾಗ ಜಾಸ್ತಿ ತೊಗೊಂಡು ಬಂದು ಕ್ಲಿಂಗ್ ರ್ಯಾಪಲ್ಲಿ ರ್ಯಾಪ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಾದರೆ ತುಂಬ ದಿನಗಳವರೆಗೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಕಾಳನ್ನ ಬಿಡಿಸ್ಬಿಟ್ಟು, ಅಂದರೆ ಸ್ವೀಟ್ ಕಾರ್ನ್ನ ಬಿಡಿಸ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ನಾವು ಬಟಾಣಿ ಅಂದರೆ ಪೀಸ್ ಎಲ್ಲ ಕೂಡ ಫ್ರೀಸ್ ಮಾಡ್ಕೊಳ್ತೀವಲ್ವ ಆ ಥರ. ಸೊ ಇದನ್ನೆಲ್ಲ ಕೂಡ ರ್ಯಾಪ್ ಮಾಡಿ ಈಗ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇವತ್ತಿನ ದಿನ ತಿಂಡಿಗೋಸ್ಕರ ನಾನು ಪೊಂಗಲ್ ಮಾಡಿದ್ದೆ. ಶುಕ್ರವಾರ ಆಗಿದ್ದರಿಂದ ಸ್ವೀಟ್ ಮತ್ತು ಖಾರ ಪೊಂಗಲ್ ಎರಡು ಕೂಡ ಮಾಡಿದೆ. నేను ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಎಲ್ಲನೂ ಆಗಿದೆ. ಸ್ವಲ್ಪ ವೆಸಲ್ಸ್ನ ಕ್ಲೀನ್ ಮಾಡಿಬಿಟ್ರೆ ಇವತ್ತಿನ ರೊಟೀನ್ ಅನ್ನೋದು ಮುಗಿಯುತ್ತೆ. ಬೆಳಗಿನ ಪೂಜೆ ಎಲ್ಲನೂ ಮುಗಿದಿದೆ. ಇನ್ನು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ಇವತ್ತಿನ ದಿನ ಕ್ಲೀನಿಂಗ್ ರೊಟೀನ್ ಏನು ಇಟ್ಕೊಂಡಿದ್ದೀನಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿರುವಂಥ ಜೋಳದ ಸಿಪ್ಪೆನ ಬಿಸಾಡ್ದಿರೋ ಒಂದು ಕಡೆ ಇಟ್ಕೊಂಡಿರ್ತೀನಿ. ನಮ್ಮ ಮನೆ ಹತ್ರ ಹಸುಗಳೆಲ್ಲನೂ ಬರೋದ್ರಿಂದ ಒಂದು ಕಡೆ ಇಟ್ಕೊಂಡು ಹಸುಗಳು ಬಂದಾಗ ಹೊರಗಡೆ ಇಡೋದಾದರೆ ಅದು ನೀಟಾಗಿ ಫಿನಿಶ್ ಮಾಡುತ್ತೆ, ತಿನ್ಕೊಳ್ಳುತ್ತೆ ಅನ್ನೋದ್ರಿಂದ ಈಗ ನಾನು ಜೋಳನ ಫ್ರಿಜ್ಜಲ್ಲಿ ಜೋಡಿಸ್ಕೊಳ್ತೀನಿ. ಈ ವಿಡಿಯೋನ ಶೂಟ್ ಮಾಡ್ಕೊಂಡಿರೋವಂಥದ್ದು ಶುಕ್ರವಾರದ ದಿನ. ಶುಕ್ರವಾರ ಮಂಗಳವಾರ ಮನೆ ಕ್ಲೀನಿಂಗ್ ಡಸ್ಟಿಂಗ್ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಮನೆ ಕ್ಲೀನಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿರೋದ್ರಿಂದ ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಅಷ್ಟೇ. ಸ್ಟಾರ್ಟ್ ಮಾಡುವಾಗ ಮಂಗಳವಾರ ಶುಕ್ರವಾರ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲೇನು ನೋಡ್ತಿದ್ದೀರಾ, ಈ ಒಂದು ಜೋಳನ ನಾನು ಮೈಕ್ರೋವೇವಲ್ಲಿ ಬೇಯಿಸಿದ್ದೆ. ಮೈಕ್ರೋವೇವಲ್ಲಿ ಜೋಳನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಯಿಸ್ಕೊಳ್ಬೋದು. ತುಂಬ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮಾಡಿದಾಗ, ಚಾಟ್ ಮಾಡಿದಾಗ, ಫ್ರೈಡ್ ರೈಸ್ ಎಲ್ಲನೂ ಮಾಡಿದಾಗ ಜೋಳನ ಬೇಯಿಸ್ಕೋಬೇಕು ಅಂದಾಗ ಕ್ವಿಕ್ಕಾಗಿ ನೀವು ಮೈಕ್ರೋವೇವಲ್ಲಿ ಒಂದ್ಸತಿ ಬೇಯಿಸಿ ನೋಡಿ. 5 to 8 ಮಿನಿಟ್ಸಲ್ಲೇ ಪರ್ಫೆಕ್ಟಾಗಿ ಜೋಳನ ಬೇಯಿಸ್ಕೋಬೋದು. ಅದು ಕೂಡ ಸಪ್ರೇಟ್ ಬೌಲಲ್ಲಿ ನೀರು ಹಾಕಿ ಜೋಳ ಹಾಕಿ ಅದೆಲ್ಲನೂ ಮಾಡೋ ಅವಶ್ಯಕತೆ ಏನಿರಲ್ಲ. ಡೈರೆಕ್ಟಾಗಿ ಸಿಪ್ಪೆ ಸಮೇತನೇ ಜೋಳನ ಮೈಕ್ರೋವೇವಲ್ಲಿ ಇಟ್ಟು ಬೇಯಿಸ್ಕೊಳ್ಬೋದು. ಬೆಳಗಿನ ಕಿಚನ್ ಕ್ಲೀನಿಂಗ್ ಆಲ್ಮೋಸ್ಟ್ ಮುಗಿದಿದೆ. ಕೌಂಟರ್ ಎಲ್ಲ ಕೂಡ ನೀಟಾಗಿ ಒರೆಸಿ ಇಟ್ಟಿದ್ದೀನಿ. ಕೆಲವೊಂದು ವೆಸಲ್ಸ್ ಎಲ್ಲನೂ ಇದೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ಯೂಸ್ ಮಾಡಿರೋವಂಥದ್ದು. ಅದನ್ನು ವಾಶ್ ಮಾಡೋದಕ್ಕಿಂತ ಮುಂಚೆ ಸ್ವೀಟ್ ಕ್ರೇವಿಂಗ್ಸ್ ಅನ್ನೋದು ಆಗ್ತಿತ್ತು. ಅದು ಕೂಡ ಮನೆಯಲ್ಲಿ ಈ ಒಂದು ರಸ್ಮಲೈ ಇತ್ತು. ಕಾಂತಿ ಸ್ವೀಟ್ಸಲ್ಲಿ ರಸ್ಮಲೈ ಯಾರಾದರೂ ತಿಂದಿದ್ರೆ ಒಂದ್ಸರಿ ಕಮೆಂಟ್ ಮಾಡಿ, ನಿಮಗೂ ಕೂಡ ಇದರ ಟೇಸ್ಟ್ ರುಚಿ ಇಷ್ಟನಾ ಅಂತ. ಈ ಸ್ವೀಟ್ ತುಂಬಾ ರುಚಿಯಾಗಿರುತ್ತೆ. ಫಸ್ಟ್ ಟೈಮ್ ಈ ಒಂದು ಸ್ವೀಟ್ನ ಟ್ರೈ ಮಾಡಿದ್ದು ಅರ್ಬನ್ ಫ್ಲೇವರ್ಸ್ ಅನ್ನೋ ಒಂದು ಬಫೆ ಊಟದಲ್ಲಿ. ತುಂಬಾ ರುಚಿಯಾಗಿತ್ತು. ನೆಕ್ಸ್ಟ್ ನಾನು ಕಾಂತಿ ಸ್ವೀಟ್ಸಲ್ಲಿ ನೋಡಿದೆ, ಇಲ್ಲೂ ಒಂದ್ಸರಿ ಟ್ರೈ ಮಾಡಿದೆ, ತುಂಬಾ ರುಚಿಯಾಗಿತ್ತು. ಸೊ ಈಗ ಈ ಒಂದು ಸ್ವೀಟ್ನ ಎಲ್ಲರೂ ಆರ್ಡರ್ ಮಾಡ್ಕೊಳ್ಬೇಕು, ತರಿಸ್ಕೊಳ್ಬೇಕು ಅಂದರೆ ಕಾಂತಿ ಸ್ವೀಟ್ಸಲ್ಲಿ ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ. ಇಲ್ಲ ಏನಾದ್ರು ಸ್ವೀಟ್ಸ್ ತೊಗೊಂಡು ಬರೋಕ್ಕೆ ಹೋದಾಗ ಬೇಕ್ರೀಸಲ್ಲೂ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ವೆಸಲ್ಸ್ ಎಲ್ಲ ಕ್ಲೀನ್ ಮಾಡಿದ್ರೆ ಇಲ್ಲಿಗೆ ನನ್ನ ಬೆಳಗಿನ ಡೈಲಿ ಬೇಸ್ಡ್ ರೊಟೀನ್ ಅನ್ನೋದು ಎಂಡ್ ಆಗುತ್ತೆ. ಈಗ ಹಬ್ಬದ ಕ್ಲೀನಿಂಗ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಒಂದು DIY ಸೊಲ್ಯೂಷನ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಜವಾದು ಪೌಡರ್ನ ಹಾಕ್ತಾ ಇದ್ದೀನಿ. ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇರೋದ್ರಿಂದ ಕಬೋರ್ಡ್ಸ್ ಒಳಗಡೆ ಒಂದು ಒಳ್ಳೆ ಅರೋಮಾ ಬರಲಿ ಅನ್ನೋದ್ರಿಂದ ಜವಾದುನ ಹಾಕಿದ್ದೀನಿ. ಜವಾದು ಅಂದರೆ ಏನು, ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋದಾದರೆ 2 weeks ಬ್ಯಾಕ್ಸ್ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಕಬೋರ್ಡಲ್ಲಿರೋವಂಥ ಬಟ್ಟೆಗಳೆಲ್ಲ ಕೂಡ ತೆಗೆದು ಬೆಡ್ ಮೇಲೆ ಇಟ್ಕೊಳ್ತಾ ಇದ್ದೀನಿ.
ಈಗ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ತೀನಿ. ಕಬೋರ್ಡ್ಸಲ್ಲಿ ಯಾವುದೇ ರೀತಿ ವೆಟ್ನೆಸ್ ಇಲ್ದಿರ ನಾವು ನೀಟಾಗಿ ವೈಪ್ ಮಾಡ್ಕೊಳ್ಬೇಕಾಗುತ್ತೆ. ಏನಾದ್ರು ವೆಟ್ನೆಸ್ ಇದ್ದರೆ ಬಟ್ಟೆಗಳೆಲ್ಲ ಹಾಳಾಗುವಂಥದ್ದು, ಫಂಗಸ್ ಎಲ್ಲ ಫಾರ್ಮ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ಕ್ಲೋಸ್ಡ್ ಕ್ಯಾಬಿನೆಟ್ಸ್ನ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಮಾಯ್ಶ್ಚರ್ ಅಟ್ಯಾಕ್ ಆದರೂ ಕೂಡ ಇಮಿಡಿಯೇಟಾಗಿ ಫಂಗಸ್ ಫಾರ್ಮ್ ಆಗುವಂಥದ್ದು, ಅಲ್ಲಿಟ್ಟಿರುವಂಥ ಬಟ್ಟೆಗಳೆಲ್ಲ ಕೂಡ ಬೇಗ ಹಾಳಾಗುವಂಥದ್ದು, ಸ್ಮೆಲ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಶ್ರಾವಣ ಮಾಸ ಬರ್ತಿದೆ ಅಂದ್ರೇ ಹಬ್ಬಗಳು ಯಾವ ಥರ ಒಂದಾದ್ಮೇಲೆ ಒಂದು ಬರ್ತಿರುತ್ತೋ ಮನೆ ಕ್ಲೀನಿಂಗು ಕೂಡ ಅದೇ ಥರ ಶುರುವಾಗ್ಬಿಡುತ್ತೆ ಅಲ್ವಾ. ಕೆಲವೊಬ್ರು ಶ್ರಾವಣ ಮಾಸ ಬರೋದಕ್ಕಿಂತ ಮುಂಚೆನೇ ಕ್ಲೀನಿಂಗ್ಸ್ ಎಲ್ಲ ಮುಗಿಸ್ಕೊಂಡಿರ್ತಾರೆ. ಇನ್ನು ಕೆಲವೊಬ್ರು ಶ್ರಾವಣದ ಫಸ್ಟ್ ವೀಕಲ್ಲಿ ಕೂಡ ಮುಗಿಸ್ಕೊಳ್ತಾರೆ. ನಿಮ್ಮ ಮನೆ ಕ್ಲೀನಿಂಗ್ ಕೆಲಸಗಳೆಲ್ಲನೂ ಮುಗೀತಾ? ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಶೆಲ್ಫಲ್ಲೆಲ್ಲ ಏನು ಜಾಸ್ತಿ ಇಡಲ್ಲ. ಇದು ಗೆಸ್ಟ್ಗೆ ಸಂಬಂಧಪಟ್ಟಿರುವಂಥ ಕಬೋರ್ಡ್ ಆಗಿರೋದ್ರಿಂದ ಜಸ್ಟ್ ಅವರ ಕೆಲವೊಂದು ಬಟ್ಟೆಗಳನ್ನ ನಾನು ಒಂದು ಸ್ಯಾರಿ ಕವರಲ್ಲಿ ಹಾಕಿ ಸೈಡ್ಗೆ ಇಟ್ಕೊಂಡಿರ್ತೀನಿ. ಸ್ವಲ್ಪ ಎಂಟಿ ಸ್ಪೇಸೇ ಬಿಟ್ಟಿರ್ತೀನಿ. ಗೆಸ್ಟ್ ಬಂದಾಗ ಅವರು ಬ್ಯಾಗ್ಸ್ ಎಲ್ಲ ಇಟ್ಕೊಳಕ್ಕಾಗುತ್ತೆ ಅನ್ನೋದ್ರಿಂದ. ಕೆಳಗಡೆ ನಾನು ಎಲ್ಲ ಬೆಡ್ಶೀಟ್ಸ್ನ ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಂಡಿರ್ತೀನಿ. ಈ ರೂಮ್ಗೆ ಸಂಬಂಧಪಟ್ಟಿರುವಂಥದ್ದು. ಈ ಒಂದು ಕಬೋರ್ಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಕಬೋರ್ಡಲ್ಲಿ ಶೆಲ್ಫ್ ಬೈ ಶೆಲ್ಫ್ ನಾನು ಎಂಟಿ ಮಾಡಿಕೊಂಡು ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇದು ಪೂಜೆಗೆ ಸಂಬಂಧಪಟ್ಟಿರುವಂಥ ಕಬೋರ್ಡ್ ಅಂತಲೇ ಹೇಳ್ಬೋದು. ಪೂಜೆಗೆ ಯೂಸ್ ಮಾಡುವಂಥ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಎಲ್ಲ ಏನು ತೊಗೊಂಡು ಬಂದಿರ್ತೀವಿ ಅದನ್ನು ನಾನು ಈ ಒಂದು ಶೆಲ್ಫಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಇದರಲ್ಲಿ ರೋಸ್ ವಾಟರ್ ಇರ್ಬೋದು. ಫಸ್ಟ್ ಇಟ್ಟಿರುವಂಥ 2 ಐರನ್ ಟಿನ್ಸಲ್ಲಿ ನಾನು ಇಂಡಿಗೋ ಪೌಡರ್ ಮತ್ತು ಮೆಹಂದಿ ಪೌಡರ್ನ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಈ ಬಾಕ್ಸಲ್ಲಿ ಎಲ್ಲ ಪೂಜೆಗೆ ಬೇಕಾಗಿರುವಂಥ ಎಕ್ಸ್ಟ್ರಾ ಅರಿಶಿನ, ಕುಂಕುಮ, ಜವ್ವಾದು, ಅತ್ತರ್ ಈ ಥರದನ್ನೆಲ್ಲ ಇಟ್ಕೊಂಡಿರ್ತೀನಿ. ಕೆಲವೊಂದು ಲಿಕ್ವಿಡ್ಸ್ ಎಲ್ಲನೂ. ಕೆಲವೊಂದು ಮಣ್ಣಿನ ದೊಡ್ಡದಾಗಿರುವಂಥ ದೀಪಗಳನ್ನ ಯೂಸ್ ಮಾಡ್ತಿರ್ತೀನಿ. ಇನ್ನು ಬಾಗ್ಲತ್ರ ಹಚ್ಚಕ್ಕೆ ಈ ಥರದ ದೀಪ ಕೂಡ ಯೂಸ್ ಮಾಡ್ತೀನಿ. ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಈ ಪುಟ್ಟು ಬಾಕ್ಸಲ್ಲಿ ನಾನು ಒಣಗಿಸಿಟ್ಟಿರುವಂಥ ಒಣಶುಂಠಿನ ಇಟ್ಕೊಂಡಿದ್ದೀನಿ. ಮತ್ತು ಈ ಆಮ್ಲ ಅಂತ ಬರುತ್ತಲ್ವ ಅದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಜವಾದು ಪೌಡರ್ ಕೂಡ ಇಟ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ. ಪೂಜೆಗೆ ಯೂಸ್ ಮಾಡುವಂಥ ರೋಸ್ ವಾಟರ್ ಸಿಗುತ್ತೆ, ಬಟ್ ಅದರ ಸ್ಮೆಲ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾರ್ಮಲ್ ರೋಸ್ ವಾಟರ್ನ ಕೂಡ ನಾನು ಅರಿಶಿನ ಕುಂಕುಮ ಹಚ್ಚಬೇಕಾದ್ರೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಏನು ನೋಡ್ತಿದ್ದೀರಾ, ಒನ್ ಆಫ್ ಮೈ ನೈಬರ್ ಅಥವಾ ಸಬ್ಸ್ಕ್ರೈಬರ್ ಅಂತ ಕೂಡ ಅನ್ಬೋದು. ಅವರು ಈ ಥರ ಅವ್ರ ಮನೆಯಲ್ಲೇ ಬೆಳೆದಿರೋಂಥ ಅರಿಶಿನ ಕೊಟ್ಟು ಕಳಿಸಿದ್ರು. ಪ್ರತಿ ವರ್ಷ ಕೂಡ ಕೊಡ್ತಾರೆ. ಅದನ್ನು ನಾನು ಈ ಥರ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಏರ್ ಟೈಟ್ ಕಂಟೈನರ್ಸಲ್ಲಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರೋವಂಥದ್ದು ಸ್ವಲ್ಪ ತರಿ ಇರುವಂಥದ್ದು. ಯೂಶ್ವಲಿ ನಾನು ಬಾತ್ ಪೌಡರ್ ಎಲ್ಲ ಮಾಡ್ತಿರ್ತೀನಲ್ಲ, ಸೊ ಅದಕ್ಕೋಸ್ಕರ ಯೂಸ್ ಆಗ್ಬೋದು ಅನ್ನೋದ್ರಿಂದ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೋಸ್ ಪೆಟಲ್ಸ್ ಎಲ್ಲ ಒಣಗಿಸಿ ಇಟ್ಕೊಂಡಿದ್ದೆ. ಈ ಒಂದು ರೋಸಸ್ಸು ನಾವು ಈಗ ತೊಗೊಂಬರ್ಬೇಕು ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಅಂದರೆ ಹೂಗಳೆಲ್ಲನೂ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಇದು ಪನ್ನೀರ್ ರೋಸು ನಾನು ಆಲ್ಮೋಸ್ಟ್ ಒಂದು 15 ಡೇಸ್ ಬ್ಯಾಕೆ ತೊಗೊಂಡು ಬಂದು ಒಣಗಿಸಿ ಇಟ್ಕೊಂಡಿದ್ದೆ. ಇನ್ನು ಈಗ ಕವರ್ಸಲ್ಲಿ ನೋಡ್ತಾ ಇರೋವಂಥದ್ದು ಧೂಪ್ ಸ್ಟಿಕ್ಸ್ ಎಲ್ಲನೂ ಮಾಡೋಕ್ಕೆ ಯೂಸ್ ಮಾಡೋವಂಥದ್ದು ಮತ್ತು ಬಾತ್ ಪೌಡರ್ ಎಲ್ಲನೂ ಮಾಡೋಕ್ಕೆ ಯೂಸ್ ಮಾಡೋವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಉಳಿದಿತ್ತು. ಅದನ್ನೆಲ್ಲ ಸಪ್ರೇಟಾಗಿ ಈ ರೀತಿ ಕವರ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಕಂಟೈನರ್ಸ್ ಯೂಸೇಜ್ ಕಡಿಮೆ ಮಾಡಬೇಕು ಅಂತ ಹಳೆ ಕಂಟೈನರ್ಸ್ನೆಲ್ಲ ಸೈಡ್ಗೆ ಇಟ್ಟಿರ್ತೀವಲ್ವ, ಆ ಕಂಟೈನರ್ಸ್ನ ಈ ಥರ ಒಣಗಿರುವಂಥ ಹೂಗಳು, ಹರ್ಬ್ಸ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಶೆಲ್ಫಲ್ಲಿ ಸೈಡ್ಗೆ ನೀವು ಉಕ್ಸ್ ಎಲ್ಲನೂ ಹಾಕಿ ಇಟ್ಕೊಳ್ಳೋದಾದರೆ ಸಪ್ರೇಟಾಗಿ ಕವರ್ಸ್ನ ಕೂಡ ಅಲ್ಲೇ ಹ್ಯಾಂಗ್ ಮಾಡ್ಕೊಳ್ಬೋದು. ಈ ಶೆಲ್ಫಲ್ಲಿ ಫಸ್ಟ್ ಏಡ್ ಕಿಟ್ ಏನು ಬರುತ್ತೆ ಅದನ್ನೆಲ್ಲ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಕೆಲವೊಂದು ಪೌಡರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆಯಿಲ್ಸ್ ಎಲ್ಲ ಇಡೋದಕ್ಕೋಸ್ಕರ ಡೈರೆಕ್ಟಾಗಿ ಕೆಳಗಡೆ ಇಟ್ಟರೆ ಆಯಿಲಿ ಆಗಿಬಿಡುತ್ತೆ ಅನ್ನೋದ್ರಿಂದ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸಸ್ ಬರುತ್ತೆ ಅಲ್ವಾ, ಅದರಲ್ಲಿ ಇಟ್ಕೊಳ್ತೀನಿ. ಆಯಿಲ್ಗಂತಲೇ ಸಪ್ರೇಟಾಗಿ ಒಂದು ಬೌಲ್ನ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಈ ಕವರ್ಸಲ್ಲಿ ಕರಿಬೇವು ಮತ್ತು ಇದೆಲ್ಲ ಕೂಡ ಚಿಗರೆ ಸೊಪ್ಪು ಅಂತ ಹೇಳ್ತೀವಿ. ಲಾಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ. ನಾನು ವಾಕ್ ಹೋದಾಗ ಅಲ್ಲಿ ಕಿತ್ಕೊಂಡ್ಬಂದಿರೋವಂಥದ್ದು ಅದನ್ನು ಕೂಡ ನೀಟಾಗಿ ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ. ಈಗ ಕವರ್ಗೆ ಹಾಕಿ ಇಡ್ತಾ ಇದ್ದೀನಿ. ಕವರಲ್ಲಿ ಏರ್ ಟೈಟಾಗಿ ನಾವು ಕಟ್ಟಿ ಇಟ್ಟರೆ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಇದನ್ನು ತಲೆ ಸ್ನಾನ ಮಾಡಬೇಕಾದ್ರೆ ಎಲ್ಲ ಕೂಡ ಪೌಡರ್ ಫಾರ್ಮಲ್ಲಿ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಮನೆಗೆ ಬರೋ ತುಂಬ ಜನ ಹೇಳ್ತಿರ್ತಾರೆ ನಿಮ್ಮ ಕುಕ್ವೇರ್ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ತುಂಬ ಹೆವಿಯಾಗಿ ಕ್ವಾಲಿಟಿಯಿಂದ ಇದೆ ಅಂತ. ನಿಮ್ಮಲ್ಲೂ ಕೂಡ ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತೀರಾ, ಮೇಡಮ್ ನಮಗೆ ಕುಕ್ವೇರ್ನ ಸಜೆಸ್ಟ್ ಮಾಡಿ ಅಂತ. ಇಂಡಸ್ ವ್ಯಾಲಿ ಇಸ್ ದ ಬೆಸ್ಟ್. ಇದರಲ್ಲಿ ಎಲ್ಲ ರೀತಿಯ ಕುಕ್ವೇರ್ಸ್ ಕೂಡ ನಿಮಗೆ ಅವೈಲಬಲ್ ಇದೆ. ಇದರಲ್ಲೂ ಕೂಡ ನಿಮಗೆ ಪುಟ್ಟದಾಗಿರುವಂಥ ಟಸ್ಲಾ ಬೌಲ್ಸಿಂದ ಹಿಡಿದು ದೊಡ್ಡದಾಗಿರುವಂಥ ಕುಕ್ಕರ್, ಬಿರಿಯಾನಿ ಪಾಟ್ಸ್ ಎಲ್ಲ ರೀತಿಯ ಕುಕ್ವೇರ್ಸ್ ಕೂಡ ಇವ್ರ ಹತ್ರ ಅವೈಲಬಲ್ ಇರುತ್ತೆ. ಇವರ ಕುಕ್ವೇರ್ನ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗ ಮಾನ್ಸೂನ್ ಆಫರ್ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಕೂಪನ್ ಕೋಡ್ನ ಅಪ್ಲೈ ಮಾಡಿ. ಇನ್ನು ವಿಡಿಯೋ ವಿಚಾರಕ್ಕೆ ಬರೋದಾದರೆ ರೂಮ್ ಕ್ಲೀನಿಂಗ್ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ. ಒಂದು ಕಡೆ ನಾನು ಎಲ್ಲ ಡ್ರಾಸ್ನ ನೀಟಾಗಿ ಎಂಟಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ರೆ, ಇನ್ನೊಂದು ಕಡೆ ಈ ಒಂದು ಬೆಡ್ ಸೆಟ್ಟಿಂಗ್ಸ್ ಎಲ್ಲ ಏನಿರುತ್ತೆ ಅದನ್ನು ಪೂರ್ತಿಯಾಗಿ
ಡಿಸ್ಮ್ಯಾನ್ಯಲ್ ಮಾಡ್ತಿದ್ದಾರೆ. ಈ ಒಂದು ಬೆಡ್ ಎಲ್ಲ ಏನಿದೆ ಇದರ ಕೆಳಗಡೆ ಇರುವಂಥ ಎಲ್ಲ ಬಾಕ್ಸಸ್ನ ಕೂಡ ಸಪ್ರೇಟಾಗಿ 1 by 1 ತೆಗೆದು ಇಟ್ಕೊಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವಾ ಕೆಳಗಡೆ ಎಷ್ಟೊಂದು ವೇಸ್ಟ್ ಎಲ್ಲ ಕಲೆಕ್ಟ್ ಆಗಿದೆ ಅಂತ. ಈ ರೂಮಲ್ಲಿ ಮಕ್ಕಳು ಕೆಳಗಡೆ ಕೂತ್ಕೊಂಡು ಹೋಮ್ವರ್ಕ್ಸ್ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಪೆನ್ಸಿಲ್ಸು ಅದು ಇದು ಮಕ್ಕಳು ಈ ರೂಮಲ್ಲೇ ಕೆಳಗಡೆ ಕೂತ್ಕೊಂಡು ಹೋಮ್ವರ್ಕ್ಸ್ ಎಲ್ಲ ಮಾಡೋದ್ರಿಂದ ಅವರ ಪೆನ್ಸಿಲ್ಸ್ ಇರ್ಬೋದು, ಆ ಪೆನ್ಸಿಲ್ ವೇಸ್ಟ್ ಎಲ್ಲ ಕೂಡ ಈ ಬಾಕ್ಸಲ್ಲಿ ಸೇರ್ಕೊಂಡಿದೆ. ಅದನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು. ವರ್ಷಕ್ಕೆ 2 ಬಾರಿ ಈ ಥರ ಎಲ್ಲದನ್ನ ಡಿಸ್ಮ್ಯಾನ್ಯುಯಲ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಹಬ್ಬಗಳ ಟೈಮಲ್ಲಿ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಮನೆಯವರ ಹೆಲ್ಪ್ ಕೂಡ ತೊಗೊಂಡು ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಈ ಥರ ಕ್ಲೀನ್ ಮಾಡ್ಕೊಳ್ತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ತುಂಬ ಡಸ್ಟ್ ಅನ್ನೋದು ಅಕ್ಯುಮುಲೇಟ್ ಆಗಿದೆ. ಅದನ್ನೆಲ್ಲ ಒಂದ್ಸರಿ ನಾನು ಪೊರಕೆಯಿಂದ ಗುಡಿಸ್ಕೊಂಡ್ಬಿಟ್ಟು ಆಮೇಲೆ ಈ ಒಂದು ಫ್ಲೋರ್ನ ಕ್ಲೀನ್ ಮಾಡ್ತೀನಿ. ಈ ಥರದ ಕೆಲಸಗಳೆಲ್ಲ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕು. ಹೆಲ್ಪರ್ ಎಲ್ಲ ಬಂದಾಗ ಅವ್ರ ಕೈಲಿ ಮಾಡಿಸೋಣ ಅನ್ನೋಂಗಿದ್ರೆ ಅವ್ರು ಫ್ರೀ ಇದ್ದರೆ ಪರವಾಗಿಲ್ಲ. ನಮ್ಮ ಮನೆ ಕೆಲಸ ಮುಗಿಸಿ ನೆಕ್ಸ್ಟ್ ಬೇರೆ ಮನೆಗೆ ಹೋಗಬೇಕು ಅಂದರೆ ತುಂಬ ಹರಿಬರಿ ಆಗಿಬಿಡ್ತಾರೆ. ಆ ಹರಿಬರಿಯಲ್ಲಿ ಸರಿಯಾಗಿ ಕ್ಲೀನ್ ಕೂಡ ಆಗಲ್ಲ. ಅದಕ್ಕೋಸ್ಕರ ಹೆಲ್ಪರ್ ಬರೋದಕ್ಕಿಂತ ಮುಂಚೆನೇ ನಾವೇ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಮನೆ ಕ್ಲೀನಿಂಗ್ ಕೆಲಸದ ವಿಚಾರಕ್ಕೆ ಬರೋದಾದರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳೇ ಮಾಡಬೇಕು ಗಂಡಸರೇ ಮಾಡಬೇಕು ಆ ಥರ ಏನಿಲ್ಲ. ಟೈಮ್ ಬಂದಾಗ ಎಲ್ಲರೂ ಕೂಡ ಸೇರಿ ಮಾಡ್ಕೊಳ್ತಿರ್ತೀವಿ. ಡೈಲಿ ಬೇಸಿಸ್ ಮೇಲೆ ಕ್ಲೀನಿಂಗಲ್ಲಿ ಮನೆಯವರ ಹೆಲ್ಪ್ ಏನು ಬೇಕಾಗಿರಲ್ಲ. ಹಬ್ಬಗಳಲ್ಲಿ ಎಲ್ಲನೂ ಮನೆ ಕ್ಲೀನ್ ಮಾಡಬೇಕಾದ್ರೆ ಇದೆಲ್ಲ ಕೂಡ ಸ್ವಲ್ಪ ಹೆವಿ ಆಗಿರುತ್ತೆ. ನಾವೇ ಪಕ್ಕಕ್ಕೆ ತೆಗೆದು ಇಡ್ಬೋದು. ಸ್ವಲ್ಪ ಏನಾದರೂ ಆಚೀಚೆ ಆದರೂ ಕೂಡ ಬ್ಯಾಕ್ ಪೇನ್ ಎಲ್ಲ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ವೀಕೆಂಡ್ಸಲ್ಲಿ ಅವ್ರು ಫ್ರೀ ಇರೋವಂಥ ಟೈಮಲ್ಲಿ ನೋಡಿಕೊಂಡು ಮುಂಚೆನೇ ಹೇಳಿಬಿಟ್ಟು ಈ ಥರ ಹೆಲ್ಪ್ ಮಾಡಿ ಅಂತ ಮಾಡಿಸ್ಕೊತೀನಿ. ವುಡ್ ಕ್ವಾಲಿಟಿ ಮೇರೆಗೆ ಇದರ ವೆಯ್ಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಕ್ವಾಲಿಟಿ ಇರುವಂಥ ವುಡ್ ಆದರೆ ಸ್ವಲ್ಪ ಹೆವಿಯಾಗೇ ಇರುತ್ತೆ. ಆದಷ್ಟು ಹೆಲ್ಪ್ ತೊಗೊಂಡು ಮಾಡ್ಕೊಂಡ್ರೆ ಬೆಟರು. ಇನ್ನು ನಿಮ್ಮಲ್ಲಿ ಯಾರಾದರೂ ಮನೆ ಕಟ್ಟಬೇಕು ಅನ್ನೋ ಪ್ಲಾನಲ್ಲಿ ಇದ್ದರೆ ಇದು ಯೂಸ್ ಆಗ್ಬೋದು. ಈ ಥರ ಮಾಡಿಸ್ಕೊಳ್ಳೋದಾದರೆ ಸ್ಟೋರೇಜ್ ಪರ್ಪಸ್ ಆಗಿ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಈ ಥರದ್ದೆಲ್ಲನೂ ಬೇಡ ನಮಗೆ ರೂಮ್ ಖಾಲಿಯಾಗಿರಬೇಕು ಅನ್ನೋದಾದರೆ ಇದನ್ನೆಲ್ಲ ಕೂಡ ಡಿಸ್ಮ್ಯಾನ್ಯಲ್ ಮಾಡಿ ಸೈಡ್ ಕೂಡ ಇಟ್ಕೊಳ್ಬೋದು. ಹಬ್ಬಗಳ ಕ್ಲೀನಿಂಗಲ್ಲಿ ಹೆಣ್ಮಕ್ಳಿಗೆ ತುಂಬ ಹೆಕ್ಟಿಕ್ ಆಗ್ತಿರುತ್ತೆ. ಅದರಲ್ಲೂ ಕೂಡ ಹಬ್ಬಗಳಿಗೆ ಆಚೀಚೆ ಏನಾದರೂ ಸೈಕಲ್ಸ್ ಇದೆ ಅನ್ನೋದಾದರೆ ಅವ್ರಿಗಂತೂ ಇನ್ನೂ ಸ್ವಲ್ಪ ಜಾಸ್ತಿ ಕಷ್ಟ ಅಂತಲೇ ಹೇಳ್ಬೋದು. ಅದರಲ್ಲೂ ಕೆಲವೊಬ್ಬರು ಈ ಥರದ್ದು ಏನು ಕ್ಲೀನಿಂಗ್ಸ್ ಅನ್ನೋದು ಅದೆಲ್ಲ ಮುಗಿಯೋವರೆಗೂ ಕೂಡ ಮಾಡಲ್ಲ. ಅದರಲ್ಲೂ ಕೆಲವೊಬ್ಬರು ಸೈಕಲ್ಸ್ ಎಲ್ಲ ಫಿನಿಶ್ ಆಗೋವರೆಗೂ ಕೂಡ ಕ್ಲೀನಿಂಗ್ಸ್ ಅನ್ನೋದು ಸ್ಟಾರ್ಟ್ ಮಾಡಲ್ಲ. ಹಬ್ಬಗಳಿಗೆ ಇನ್ನೇನು 2-3 ದಿನ ಇದೆ ಅಂದಾಗ ಎಲ್ಲ ಕೂಡ ಮುಗಿಯುತ್ತೆ. ಆವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರೆ ಹಬ್ಬಗಳ ಟೆನ್ಷನ್ ಒಂದು, ಕ್ಲೀನಿಂಗ್ ಟೆನ್ಷನ್ ಒಂದು, ಸರಿಯಾಗಿ ಕೂಡ ಕ್ಲೀನ್ ಮಾಡೋಕ್ಕಾಗಲ್ಲ. ಮೆನ್ಸಸ್ ಸೈಕಲ್ ಟೈಮಲ್ಲಿ ಬಾಡಿಯಲ್ಲಿ ಇಮ್ಯುನಿಟಿ ಕೂಡ ಕಡಿಮೆ ಆಗಿರುತ್ತೆ. ಸ್ಟ್ರೆಸ್ ಫೀಲ್ ಆಗಿ ಹುಷಾರಿಲ್ಲದೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನಾದರೂ ನಿಮ್ಗೆ ಆ ಥರ ಸೈಕಲ್ಸ್ ಇದೆ ಅಂದರೂ ಕೂಡ ಕೆಲವೊಂದು ಕ್ಲೀನಿಂಗ್ಸ್ ಎಲ್ಲ ನೀವು ಮುಂಚಿತವಾಗಿ ಮಾಡ್ಕೊಳ್ಬೋದು. ನೀವು ರೆಗ್ಯುಲರ್ ಆಗಿ ಟಚ್ ಮಾಡುವಂಥ ಏರಿಯಾಸ್ ಬಿಟ್ಟರೆ ಈ ಥರ ಕಬೋರ್ಡ್ಸ್ ಇರ್ಬೋದು, ಮೇಲೆ ಇರುವಂಥ ಕಬೋರ್ಡ್ಸ್ನೆಲ್ಲ ಟಚ್ಚೇ ಮಾಡಲ್ಲ. ಈ ಥರದ್ದು ಬೆಡ್ ಕೆಳಗಡೆ ಇರುವಂಥದ್ದೆಲ್ಲ ಕೂಡ ನೀವು ಅದನ್ನೆಲ್ಲ ಓಪನೇ ಮಾಡಲ್ಲ ಅಲ್ವಾ. ಅದನ್ನೆಲ್ಲ ಮುಂಚಿತವಾಗಿ ಮಾಡಿ ಇಟ್ಕೊಂಡ್ರೆ ಇನ್ನು 2-3 ದಿನ ಇದೆ ಹಬ್ಬಕ್ಕೆ ಅಂತ ನಿಮ್ದೆಲ್ಲ ಸೈಕಲ್ಸ್ ಮುಗಿದ್ರೂ ಕೂಡ ಆವಾಗ ನೀವು ಈಸಿಯಾಗಿ ಜಸ್ಟ್ ಮೇಲಿಂದ ಮೇಲೆ ನೀವು ಟಚ್ ಮಾಡೋ ಅಂಥದ್ದು ಮಾತ್ರನೇ ಕ್ಲೀನ್ ಮಾಡ್ಕೊಳ್ಬೋದು. ನಿಮ್ಮ ಜೊತೆ ಮಾತಾಡ್ತಾನೆ ಕವರ್ಸು ಮತ್ತು ಶಾಪಿಂಗ್ ಎಲ್ಲ ಹೋಗ್ಬೇಕಾದ್ರೆ ಕಾಟನ್ ಬ್ಯಾಗ್ಸ್ ಎಲ್ಲ ಏನು ತೊಗೊಂಡು ಹೋಗ್ತೀವಿ ಅದನ್ನೆಲ್ಲ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ವೇಸ್ಟ್ ಕಲೆಕ್ಟ್ ಆಗಿದೆ ಅಂತ. ಮನೇನ ಡೀಪ್ ಕ್ಲೀನ್ ಮಾಡಿದಾಗ ತುಂಬ ವೇಸ್ಟೇಜ್ ಅನ್ನೋದು ಈ ಥರ ಕಲೆಕ್ಟ್ ಆಗುತ್ತೆ ಅಲ್ವಾ. ಅದನ್ನು ಆ ಕಡೆ ಈ ಕಡೆ ಬಿಸಾಡ್ದಿರ ಒಂದು ಚೀಲದಲ್ಲಿ ತುಂಬಿಸಿ ಇಟ್ಟಿರ್ತೀನಿ. ಡ್ರೈ ವೇಸ್ಟ್ ತೊಗೊಂಡೋಗೋರು ಬಂದಾಗ ಒಂದೇ ಸತಿ ಎಲ್ಲನೂ ಕೊಡ್ಬೋದು ಅನ್ನೋದ್ರಿಂದ. ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂಥ ಡ್ರಾಸ್ ಎಲ್ಲ ಕೂಡ 1 by 1 ಕ್ಲೀನ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ಲೋರ್ ಮ್ಯಾಟ್ಸ್ ಎಲ್ಲ ನಾನು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಒಂದ್ಸರಿ ಎಲ್ಲದನ್ನ ತೆಗೆದು ಆ ಒಂದು ಡ್ರಾನ ನೀಟಾಗಿ ವೈಪ್ ಮಾಡಿಕೊಂಡು ಆಮೇಲೆ ಇಟ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಬೆಡ್ರೂಮ್ ಕ್ಲೀನಿಂಗ್ ಎಲ್ಲನೂ ಮುಗೀತು. ಎಲ್ಲ ಕ್ಲೀನಿಂಗ್ಸ್ ಆದಮೇಲೆ ನಮ್ಮ ಹೆಲ್ಪರ್ ಫ್ಲೋರ್ ಕೂಡ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಈಗ ನಾನು ಬೆಡ್ಶೀಟ್ನ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರುವಂಥ ಬೆಡ್ಶೀಟ್ನ ನಾನು ಆಲ್ಮೋಸ್ಟ್ ಒಂದು 7 years ಬಿಫೋರ್ ತೊಗೊಂಡಿರುವಂಥದ್ದು. ಇದರ ಲಿಂಕ್ ಕೂಡ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾವುದೇ ಬೆಡ್ಶೀಟ್ಸ್ನ ಪಿಲೋ ಕವರ್ಸ್ನ ತೊಗೊಳೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಸೈಜ್ ಸೂಟ್ ಆಗುತ್ತಾ ಇಲ್ವಾ ನೋಡ್ಕೊಂಡು ತೊಗೊಂಡ್ರೆ ಬೆಟರು. ಇನ್ನು ಇದೇ ಥರ ಇನ್ನೊಂದು ಬೆಡ್ರೂಮ್ನ ಕೂಡ ಕ್ಲೀನ್ ಮಾಡಬೇಕು. ಒಂದು ಕಡೆ ಲಾಫ್ಟ್ ಎಲ್ಲ ಕೂಡ ಕ್ಲೀನ್ ಆಗ್ತಿದೆ. ಅಷ್ಟರಲ್ಲಿ ನಾನು ಬಾಲ್ಕನಿ ಡಸ್ಟಿಂಗ್ ಮಾಡ್ಕೊಳ್ತೀನಿ. ಬಾಲ್ಕನಿಯಲ್ಲಿ ಜೋಕಾಲಿ ಕೂಡ ಇರೋದ್ರಿಂದ ಅದಕ್ಕೆ ಯೂಸ್ ಮಾಡಿರೋಂಥ ಈ ಒಂದು ಚೈನೆಲ್ಲ ಕೂಡ ಡಸ್ಟ್ ಆಗಿರುತ್ತೆ. ಅದನ್ನೆಲ್ಲ ಒಂದ್ಸರಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಇದನ್ನೆಲ್ಲ ಡೈರೆಕ್ಟಾಗಿ ವಾಟರ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತೀವಿ. ಈಗ ಮಳೆಲ್ಲಾನು ಆಗ್ತಾ ಇರೋದ್ರಿಂದ ಜಸ್ಟ್ ಮೇಲಿನ ಮೇಲೆ ಮಾತ್ರನೇ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಬ್ಬ ಒಂದು 8 ದಿನ ಇದೆ ಅಂದಾಗ ಇದನ್ನೆಲ್ಲ ವಾಟರ್ನ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತೀನಿ.
ಒಂದು ಸ್ಮಾಲ್ ಚಾನಲ್ ಅಪ್ಡೇಟು. ನಮ್ಮ ಚಾನಲ್ಲಿ ಯೂಶ್ವಲಿ ಡೇ ಬೈ ಡೇ ವ್ಲಾಗ್ಸ್ ಬರುತ್ತೆ, ಒಂದಿನ ಬಿಟ್ಟು ಒಂದಿನ. ಬಟ್ ಮಿಡಲಲ್ಲೂ ಕೂಡ ವ್ಲಾಗ್ ಬರ್ತಿದೆ ಅನ್ನೋದಾದರೆ ಅದು ಹಳೇ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಅಟ್ ಪ್ರೆಸೆಂಟ್ ಇದು ಯೂಸ್ ಆಗುತ್ತೆ ಅನ್ನೋದ್ರಿಂದ. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಲ್ಯಾಡರ್ ಲಿಂಕ್ನ ಕೇಳಿದ್ರಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇನ್ನು ಈ ರೂಮ್ನ ಕೂಡ ಆಗಲೇ ತೋರಿಸ್ದಂಗೆ ನೀಟಾಗಿ ಎಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ವಿ. ವಿಡಿಯೋ ಲೆಂತೆ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ನಾನು ಅದನ್ನೆಲ್ಲ ಶೇರ್ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಐಡಿಯಾ ಬಂದಿದೆ ನಿಮಗೆ ಈಗಾಗಲೇ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಟೆರೇಸಲ್ಲೂ ಕೂಡ ತುಂಬ ಗಿಡಗಳನ್ನ ಇಟ್ಕೊಂಡಿದ್ದೀನಲ್ಲ, ಮಳೆಗಾಲ ಆಗಿರೋದ್ರಿಂದ ತುಂಬ ವೇಸ್ಟ್ ಗಿಡಗಳೆಲ್ಲ ಬಂದಿತ್ತು. ಅದನ್ನೆಲ್ಲ ತೆಗೆದುಬಿಟ್ಟು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಅಂದರೆ ಈ ಒಂದು ಗ್ರೋ ಬ್ಯಾಗ್ಸಲ್ಲೆಲ್ಲ ಸೊಪ್ಪು ಹಾಕ್ತೀವಿ, ಇದರಲ್ಲಿ ಎಕ್ಸ್ಟ್ರಾ ಗಿಡಗಳೆಲ್ಲನೂ ಬಂದುಬಿಟ್ಟಿದೆ, ಅಂದರೆ ವೇಸ್ಟ್ ಕಳೆ ಎಲ್ಲನೂ ಬಂದಿದೆ. ಅದನ್ನೆಲ್ಲ ತೆಗೆದು ಈಗ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿ ಇಟ್ಕೊಂಡ್ರೆ ಒಂದು 10 ಡೇಸ್ ಬಿಟ್ಟು ಆಮೇಲೆ ಸೊಪ್ಪಿನ ಬೀಜ ಹಾಕ್ಬೋದು ಅನ್ನೋದ್ರಿಂದ. ಇನ್ನು ಶಂಕುವಿನ ಗಿಡಗಳು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಪಾಟ್ಸಲ್ಲೂ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದುಬಿಟ್ಟು ಜಸ್ಟ್ ಒಂದು 2-3 ಗಿಡಗಳು ಮಾತ್ರನೇ ಇಟ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಹೆಲ್ಪರ್ನ ಒಂದು 2 ಗಂಟೆ ಲೇಟಾಗೆ ಬಾ ಅಂತ ಹೇಳಿದ್ವಿ. ಅವರು ಕೂಡ ಈಗ ಬಂದು ಅವ್ರ ಕೆಲಸನ ಮಾಡ್ಕೊಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಕೂಡ ಮುಗ್ದಿದೆ. ನಾವೇನು ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ವಿ ರೂಮ್ ಎಲ್ಲ, ಅದೆಲ್ಲ ಕ್ಲೀನಿಂಗ್ ಕೂಡ ಮುಗ್ದಿದೆ. ಈಗ ಆ್ಯಸ್ ಯೂಶ್ವಲ್ ನಮ್ಮ ಮಾರ್ನಿಂಗ್ ರೂಟೀನ್ ಅನ್ನೋದು ನಡೀತಾ ಇದೆ. ಬೆಳಗ್ಗೆನೇ ಡಿಟಾಕ್ಸ್ ವಾಟರು, ಪೂಜೆ ಮಾಡುವಂಥದ್ದು, ಇದೆಲ್ಲ ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಬೆಳಗಿನ ಜಾವ ಗ್ರೀನ್ ಟೀ ಅಥವಾ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೊಳ್ತಿರ್ತೀವಿ. ಇವತ್ತಿನ ದಿನ ಜಸ್ಟ್ ಉಗುರು ಬೆಚ್ಚಗಿರುವಂಥ ನೀರು ಜೊತೆಗೆ ಸ್ವಲ್ಪ ಹನಿ ಮತ್ತು ಲೆಮನ್ ಜ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಕೆಟಲಲ್ಲಿ ಕಾಯಿಸಿಟ್ಟಿದ್ದೆ, ಉಗುರು ಬೆಚ್ಚಗಾಗಿದೆ. ಉಗುರು ಬೆಚ್ಚಗೆ ಆದಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಆಮೇಲೆ ಹನಿನ ಹಾಕ್ಕೊಂಡಿದ್ದೀನಿ. ಡಯಟ್ ಮಾಡೋ ಅಂಥವ್ರಿಗೆ ಮಾರ್ನಿಂಗ್ ಡಿಟಾಕ್ಸ್ ವಾಟರ್ ತೊಗೊಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ವಿಡಿಯೋ ಸ್ಟಾರ್ಟಿಂಗಲ್ಲೇ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸಿ ಆಮೇಲೆ ಎಕ್ಸ್ಟ್ರಾ ರೂಮ್ ಕ್ಲೀನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಲ್ವಾ, ಮತ್ತೆ ಬ್ರೇಕ್ಫಾಸ್ಟು ಪೂಜೆ ಅಂತಿದ್ದಾರೆ ಅಂತ. ಆ್ಯಕ್ಚುಲಿ ಕಬೋರ್ಡ್ಸ್ ಏನಿದೆ ಆ ಕಬೋರ್ಡ್ಸ್ ಕ್ಲೀನಿಂಗ್ವರೆಗೂ ಮಾತ್ರನೇ ನಾನು ಹಿಂದಿನ ದಿನ ಶೂಟ್ ಮಾಡಿರೋ ಅಂಥದ್ದು. ಅಂದರೆ ಬೆಳಗ್ಗೆ ತಿಂಡಿ ಎಲ್ಲ ಆಗಿ ಕಿಚನ್ ಕ್ಲೀನಿಂಗ್ ಎಲ್ಲ ಆದಮೇಲೆ, ಅದಾದಮೇಲೆ ನಮ್ಮ ಮನೆಯವ್ರ ಹೆಲ್ಪ್ ತೊಗೊಂಡು ಏನು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ, ಅಲ್ಲಿಂದ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿರೋ ಅಂಥದ್ದು. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿರೋವಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.